ಆಲ್ ಆರ್ ಸಿ ಬಿ ಫ್ಯಾನ್ಸ್ ವೆಲ್ಕಮ್ ಟು ಅವರ್ ಚಾನಲ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಆಗ ನಾವು ಹಾಕೋ ವಿಡಿಯೋಗಳು ನಿಮ್ಮನ್ನು ಬಂದು ತಲುಪುತ್ತೆ. ಬನ್ನಿ ವಿಡಿಯೋ ಒಳಗೆ ಹೋಗೋಣ, ನೋಡೋಣ ಏನಾಗ್ತಿದೆ ಅಂತ. ಇವತ್ತು ಜೈಪುರ್ನಲ್ಲಿ ಆರ್ ಸಿ ಬಿ ವರ್ಸಸ್ ಆರ್ ಪಂದ್ಯ. ಆದರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಜೋಶ್ ತುಂಬಾ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಸೋಲಿನ ಮೇಲೆ ಸತತವಾಗಿ ಸೋಲ್ತಾ ಇದೆ. ಸಾಕಷ್ಟು ಜನ ಆರ್ ಸಿ ಬಿ ಟೀಮನ್ನು ಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬ ಜನ ಆರ್ ಸಿ ಬಿಯನ್ನು ಟ್ರೋಲ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ನೋಡೋಣ ಇವತ್ತೇನಾಗತ್ತಂತ. ಇಲ್ಲಿ ನೋಡಿ, ಒಬ್ಬರು ಹೇಳ್ತಾ ಇದ್ದಾರೆ, ಇಟ್ಸ್ ಪಿಂಕ್ ಔಟ್ ದೇರ್, ಓನ್ಲಿ ಎ ಫ್ರೀವ್ ಬ್ರೈನ್ಲೆಸ್ ಕ್ರೋನ್ ಪೀಪಲ್ ಸಪೋರ್ಟಿಂಗ್ ಎ ರೆಡ್ ಟೀಮ್ ಅಂತ ಒಬ್ಬರು ಹಾಕಿದ್ದಾರೆ, ಅದು ಎಕ್ಸ್ನಲ್ಲಿ. ಸೊ ಈ ರೀತಿ ಸಾಕಷ್ಟು ಜನ ವಿರಾಟ್ ಕೊಹ್ಲಿ ಅವರ ಫೋಟೋಗಳನ್ನು ಹಾಕಿ ಕೂಡ ಟ್ರೋಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕೆಲವೊಂದು ಕಡೆ ಲಾಯಲ್ ಫ್ಯಾನ್ಸ್, ಆರ್ ಸಿ ಬಿಯ ಫ್ಯಾನ್ಸ್ ನಿಜವಾಗ್ಲೂ ಲಾಯಲ್ ಫ್ಯಾನ್ಸ್ ಅಂತ ಮತ್ತೊಂದು ಕಡೆ ಒಂದು ಬಣ ಹೇಳ್ತಾ ಇದ್ರೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಇದಕ್ಕೆಲ್ಲ ಇವತ್ತು ಆರ್ ಸಿ ಬಿ ತಂಡ ಉತ್ತರ ಕೊಡತ್ತಾ ಅಂತ ಆರ್ ಸಿ ಬಿ ಅಭಿಮಾನಿಗಳಿಗೆ ಡೌಟ್ ಬರೋ ಥರ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಟೀಮನ್ನು ಸೆಲೆಕ್ಟ್ ಮಾಡಿದೆ ಅಂದರೆ ತಪ್ಪಾಗೋದಿಲ್ಲ ಫ್ರೆಂಡ್ಸ್. ಯಾಕಂದರೆ ನಿಜಕ್ಕೂ ಆರ್ ಸಿ ಬಿ ಅಭಿಮಾನಿಗಳು ಸಾಕಷ್ಟು ಬೇಸರಗೊಂಡಿದ್ದಾರೆ ಈ ಒಂದು ಟೀಮ್ ಮ್ಯಾನೇಜ್ಮೆಂಟ್ನ ಮೇಲೆ, ಸೆಲೆಕ್ಷನ್ನ ಮೇಲೆ. ನೋಡೋಣ ಏನಾಗತ್ತೆ ಅಂತ. ನಾವು ಆರ್ ಸಿ ಬಿಯ ಪ್ಲೇಯಿಂಗ್ 11 ಇವತ್ತು ವಿಲ್ ಜಾಕ್ಸ್ ಅವರು ಆಡ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಆ ಒಂದು ಬದಲಾವಣೆ ಕಾಣ್ಬೋದು. ಬಹುಶಃ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಇರ್ತಾರಾ ಅಥವಾ ಇರೋದಿಲ್ವಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಸಂಶಯನೇ ಇದೆ. ಆದರೆ ಮಗ, ಮೇಜರ್ ಡಿಫ್ರೆನ್ಸ್ ಏನಂದರೆ ಆರ್ ಬೌಲಿಂಗ್ ಟೀಮು. ಅಲ್ಲಿ ಒಂದು ಕಡೆ ರವಿಚಂದ್ರನ್ ಅಶ್ವಿನ್, ಆವೇಶ್ ಖಾನ್ ಮತ್ತು ಸಂದೀಪ್, ಮತ್ತೊಂದು ಕಡೆ ನೋಡಿದ್ರೆ ನಂದ್ರೆ ಬರ್ಗರ್ ಅವರು ಮತ್ತು ಚಹಲ್ ಅವರನ್ನು ಯಾಕೆ ಆರ್ ಸಿ ಬಿ ರಿಲೀಸ್ ಮಾಡಿದ್ರೋ ನನಗಂತೂ ಗೊತ್ತಿಲ್ಲ. ಸೊ ಈ ರೀತಿ ಸಖತ್ತಾದಂಥ ಬೌಲಿಂಗ್ ತಂಡ ಆರ್ ಅವ್ರದ್ದು. ಆದರೆ ನಮ್ಮ ತಂಡ ಬೌಲಿಂಗ್ನ ಕೊರತೆಯಿಂದ ಎದ್ದು ಕಾಣ್ತಾ ಇದೆ. ಸೊ ಬ್ಯಾಟಿಂಗ್ನ ಬಗ್ಗೆ ಆರ್ ಸಿ ಬಿ ಸ್ವಲ್ಪ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಸೊ ಆದರೆ ಬೌಲಿಂಗ್ ನ್ಯೂನತೆಗಳು ಎದ್ದು ಕಾಣಿಸ್ತಾ ಇದೆ ಅಂತಲೇ ಹೇಳಬೇಕು. ಸೊ ಆದರೆ ಫ್ಯಾಪ್ ಡುಪ್ಲೆಸಿ ಮತ್ತು ವಿರಾಟ್ ಕೊಹ್ಲಿ ಒಂದು ಆರ್ಭಟವನ್ನು ತೋರಿಸಿದ್ರೆ, ಅಥವಾ ಕ್ಯಾಮರನ್ ಗ್ರೀನ್ ಮತ್ತು ಇವತ್ತು ವಿಲ್ ಜಾಕ್ಸ್ ಅವರು ಒಂದು ಒಳ್ಳೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸನ್ನು ತೋರಿಸಿದ್ರೆ, ಒಂದು ದೊಡ್ಡ ಮೊತ್ತವನ್ನು ಮುಂದಿಟ್ಟರೆ ಸ್ವಲ್ಪ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದು ಸಾಂತ್ವನ ಹೇಳದಂತೆ ಇರುತ್ತೆ. ನೋಡೋಣ. ಆರ್ ತುಂಬ ಸ್ಟ್ರಾಂಗ್ ಅಂತ ಹೇಳೋಕ್ಕಾಗಲ್ಲ, ಆದರೆ ನಾನು ನೋಡಿದ ಮಟ್ಟಿಗೆ ಆರ್ನಲ್ಲಿ ಒಂದು ಸಖತ್ತಾದ ಕೋರ್ಡಿನೇಷನ್ ಇದೆ. ಆದರೆ 2 ಪಂದ್ಯಗಳಿಂದ ರಿಯಾನ್ ಪರಾಗ್ ಅವರು ಸಾಕಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ಬಹಳ ಸೀಸನ್ಗಳಿಂದ ಆಡ್ತಾ ಇದ್ದಾರೆ ರಿಯಾನ್ ಪರಾಗ್ ಅವರು, ಆದರೆ ಯಾವ ಸೀಸನ್ನಲ್ಲೂ ಇಷ್ಟೊಂದು ಇಂಪ್ಯಾಕ್ಟ್ ಮಾಡಿರಲಿಲ್ಲ. ಸೊ ಈಗ ರಿಯಾನ್ ಪರಾಗ್ ಅವರು ಆರ್ನಲ್ಲಿ ಸಖತ್ತಾಗಿ ಇಂಪ್ಯಾಕ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಜಾಸ್ ಬಟ್ಲರ್ ಅವರು ಕಂಟಿನ್ಯೂಸ್ ಆಗಿ ಫೇಲ್ ಆಗ್ತಾ ಇದ್ದಾರೆ. ಆ್ಯಕ್ಚುಲಿ ಈ ಹಿಂದಿನ 2 ಸೀಸನ್ಗಳನ್ನು ನೋಡಿದ್ರೆ ಜಾಸ್ ಬಟ್ಲರ್ ಅವರು ಒಂದು ಅದ್ಭುತವಾದಂಥ ಪ್ರದರ್ಶನವನ್ನು ನೀಡ್ತಾ ಇದ್ರು. ಆರ್ ಅಂದರೆ ಜಾಸ್ ಬಟ್ಲರ್ ಅನ್ನೋ ರೀತಿಯಲ್ಲಿ ಇತ್ತು. ಒಂದು ಕಡೆ ಜಾಸ್ ಬಟ್ಲರ್, ಮತ್ತೊಂದು ಕಡೆ ರವಿಚಂದ್ರನ್ ಅಶ್ವಿನ್ ಮತ್ತು ಯುಜ್ವೇಂದರ್ ಚಹಲ್, ಈ ಕಾಂಬೋ ಏನಿದೆ ಸಖತ್ತಾಗಿ ವರ್ಕ್ ಆಗ್ತಾ ಇತ್ತು ಆರ್ಗೆ. ಈಗ ಜಾಸ್ ಬಟ್ಲರ್ ಅವರು ಸ್ವಲ್ಪ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ಆದರೂ ಕೂಡ ಅಲ್ಲಿ ರಿಯಾನ್ ಪರಾಗ್ ಹೊಸ ಒಂದು ಆಕ್ರಮಣವನ್ನು ತೋರಿಸ್ತಾ ಇದ್ದಾರೆ. ಯಶಸ್ವಿ ಜೈಸ್ವಾಲ್ ಅವರು ಟೆಸ್ಟಲ್ಲಿ ಮತ್ತು ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ತುಂಬಾ ಚೆನ್ನಾಗಿ ಆಡಿದರು. ಆದರೆ ಆ ಒಂದು ಸ್ಥಾನಕ್ಕೆ ಅವರು ಬರೋದಕ್ಕೆ ಅವ್ರಿಗೆ IPLನ ರಾಜಸ್ಥಾನ್ ರಾಯಲ್ಸ್ನಲ್ಲಿ ಸಿಕ್ಕ ಅವಕಾಶವನ್ನು ಬಳಸ್ಕೊಂಡೇ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಯಶಸ್ವಿ ಜೈಸ್ವಾಲ್ ಅವರು ಬಂದರು ಅಂತ ಹೇಳ್ಬೋದು. ಆದರೆ ಇತ್ತೀಚೆಗೆ ಯಶಸ್ವಿ ಜೈಸ್ವಾಲ್ ಅವರು ಈ 3 ಪಂದ್ಯಗಳಲ್ಲಿ ಅಷ್ಟೊಂದು ಚೆನ್ನಾಗಿ ಆಡಿಲ್ಲ. ನೋಡೋಣ ಈ ಪಂದ್ಯದಲ್ಲಿ ಅವರು ಯಾವ ರೀತಿಯಾಗಿ, ಈ ಪಂದ್ಯದಲ್ಲೂ ಆಡದೇ ಇದ್ದರೆ ಪರವಾಗಿಲ್ಲ, ನೋಡೋಣ ಏನಾಗತ್ತೆ ಅಂತ. ಮತ್ತೊಂದು ಕಡೆ ನಮ್ಮ ಆರ್ ಸಿ ಬಿ ಇವತ್ತು ವಿಲ್ ಜಾಕ್ಸ್ ಅವರು ಏನು ಮಾಡ್ತಾರೆ, ಜೊತೆಗೆ ಮೊಹಮ್ಮದ್ ಸಿರಾಜ್ ಅವರು ಸ್ವಲ್ಪ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಮಯಾಂಕ್ ಡಗರ್ ಅವರು ಸ್ವಲ್ಪ ಬೌಲಿಂಗ್ ಮಾಡ್ತಾರೆ, ಆದರೆ ಅವ್ರಿಗೆ ಅಷ್ಟೊಂದು ಅವಕಾಶಗಳನ್ನು ಕೊಡ್ತಾ ಇಲ್ಲ. ಅನುಜ್ ರಾವತ್ ಚೆನ್ನಾಗಿ ಆಡ್ತಾ ಇದ್ದಾರೆ. ದಿನೇಶ್ ಕಾರ್ತಿಕ್ ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಆದರೆ ಅವ್ರಿಗೆ ಒಂದು ಸಾಥ್ ಸಿಗ್ತಾ ಇಲ್ಲ, ಯಾರು ಕೂಡ ಜೊತೆಯಲ್ಲಿ
ನಿಲ್ತಾ ಇಲ್ಲ ಅಂತಲೇ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಅಂದರೆ ರನ್ ಸ್ಟ್ರೈಕ್ ರೇಟನ್ನು ಜಾಸ್ತಿ ಮಾಡಬೇಕಾಗತ್ತೆ. ಒಂದು ಪಂದ್ಯದಲ್ಲಿ ಚೆನ್ನಾಗಿ ಆಡಿದರು, ಆದರೆ ಸ್ಟ್ರೈಕ್ ರೇಟ್ ಸ್ವಲ್ಪ ಕಮ್ಮಿ ಇತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಬೇರೆ ಟೀಮ್ಗಳೆಲ್ಲ 277, 272 ರನ್ಗಳನ್ನು ಮಾಡ್ತಾ ಇರುವಾಗ ನಾವು ಎಲ್ಲೋ 170, 180 ರನ್ಗಳನ್ನು ಕಲೆ ಹಾಕಿದ್ರೆ ಸಾಲಲ್ಲ. ಸೊ ಆರ್ ಸಿ ಬಿ ಕೂಡ ಒಂದು ದೊಡ್ಡ ಮೊತ್ತದ ಹತ್ರ ಹೋಗಬೇಕು. ನನಗೂ ಒಂದು ಆಸೆ ಇದೆ, ಅದು ಸ್ವಲ್ಪ ಅತಿ ಆಸೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಬಹಳ ವರ್ಷಗಳಿಂದ ನಾವು ಒಂದು ದೊಡ್ಡ ಮೊತ್ತವನ್ನು ನಮ್ಮ ಹೆಸರಿನಲ್ಲಿ ಇಟ್ಕೊಂಡಿದ್ವಿ, 264 ರನ್ಸ್. ಅದನ್ನು ಈ ಸೀಸನ್ನಲ್ಲಿ ಮುರಿದಿದ್ದಾರೆ. ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ, ಫ್ಯಾಫ್ ಡು ಪ್ಲೆಸಿಸ್ ಮತ್ತು ವಿಲ್ ಜಾಕ್ಸ್, ದಿನೇಶ್ ಕಾರ್ತಿಕ್, ಅನುಜ್ ರಾವತ್ ಎಲ್ಲ ಸೇರಿ ಆ ಒಂದು ರೆಕಾರ್ಡನ್ನು ಮತ್ತೆ ಆರ್ ಸಿ ಬಿಗೆ ತರಬೇಕು ಅನ್ನೋದು ನನ್ನ ಆಸೆ. ಬಹುಶಃ ಸ್ವಲ್ಪ ಅತಿ ಆಸೆ ಅಂತಲೇ ಹೇಳ್ಬೋದು. ಆದರೆ ಬ್ಯಾಟಿಂಗ್ನಲ್ಲಿ ನಮ್ಮ ತಂಡ ಸ್ಟ್ರಾಂಗ್ ಇದೆ, ಅದನ್ನು ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ನೋಡೋಣ, ಏನಾದರೂ ಒಂದು ಮಿರಾಕಲ್ ಮಾಡಿ ಆರ್ ಸಿ ಬಿ ಒಂದು ದೊಡ್ಡ ಮೊತ್ತವನ್ನು ಕಲೆ ಹಾಕಿದ್ರೆ ತುಂಬ ಖುಷಿ ಆಗುತ್ತೆ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ. ಅಂದರೆ ಸತತ ಸೋಲಿನಿಂದ ಕಂಗೆಟ್ಟ ಆರ್ ಸಿ ಬಿ ಅಭಿಮಾನಿಗಳಿಗೆ ವಿರಾಟ್ ಕೊಹ್ಲಿ ಅವರು ಹೊಸ ಅವತಾರದಲ್ಲಿ ಹೊಸ ಶಾಕ್, ಹೊಸ ಒಂದು ಉತ್ಸಾಹವನ್ನು ತುಂಬ್ತಾರ. ನೋಡೋಣ. ಏಕೆಂದರೆ ಆರ್ ಸಿ ಬಿ ಅಭಿಮಾನಿಗಳು ಈ ರೀತಿಯ ಒಂದು ಪರ್ಫಾರ್ಮೆನ್ಸನ್ನೇ ಆರ್ ಸಿ ಬಿಯಿಂದ ಎದುರು ನೋಡ್ತಾ ಇದ್ದಾರೆ. ಇಂಥ ಒಂದು ರಾಯಲ್ ಫ್ಯಾನ್ ಬೇಸ್ಗೆ ಆರ್ ಸಿ ಬಿ ಏನು ಉಡುಗೊರೆ ನೀಡುತ್ತೆ ನೋಡೋಣ. ಇನ್ನೊಂದು ಕಡೆ ಆರ್ ಆರ್ ಕೂಡ ತುಂಬ ಸ್ಟ್ರಾಂಗ್ ಇದೆ ಬೌಲಿಂಗ್ನಲ್ಲಿ. ಆರ್ ಆರ್ನ ಬೌಲಿಂಗನ್ನು ಎದುರಿಸಿ ಅಲ್ಲಿ ಒಂದು ಉತ್ತಮವಾದಂಥ ಬ್ಯಾಟಿಂಗ್ ಪರ್ಫಾರ್ಮೆನ್ಸನ್ನು ಕೊಡಬೇಕಿದೆ ಆರ್ ಸಿ ಬಿ. ಥ್ಯಾಂಕ್ ಯು ಫ್ರೆಂಡ್ಸ್, ನಮ್ಮ ವಿಡಿಯೋವನ್ನು ನೋಡೋದಕ್ಕೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ವೆರಿ ಮಚ್.